ಇರಾನ್ ಸರ್ವೋಚ್ಚ ನಾಯಕ ಖಮೇನಿ ಸಾವು, ಅಲಿಪುರದಲ್ಲಿ 3 ದಿನಗಳ ಶೋಕಾಚರಣೆ. ಹಲವಾರು ಮುಸ್ಲಿಂ ರಾಷ್ಟ್ರಗಳ ಸಂತಾಪ. ಘಟನೆಗೆ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ ನಟ ಪ್ರಥಮ್. ಪೆಹಲ್ಗಾಮ್ನಲ್ಲಿ ನಮ್ಮವರು ಸತ್ತಾಗ ಕಪ್ಪು ಬಟ್ಟೆಯಲ್ಲಿತ್ತು. ಇರಾನ್ ಸರ್ವೋಚ್ಚ ನಾಯಕ ಖಮೇನಿ ಸಾವು, ಅಲಿಪುರದಲ್ಲಿ 3 ದಿನಗಳ ಶೋಕಾಚರಣೆ. ಹಲವಾರು ಮುಸ್ಲಿಂ ರಾಷ್ಟ್ರಗಳ ಸಂತಾಪ. ಘಟನೆಗೆ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ ನಟ ಪ್ರಥಮ್. ಪೆಹಲ್ಗಾಮ್ನಲ್ಲಿ ನಮ್ಮವರು ಸತ್ತಾಗ ಕಪ್ಪು ಬಟ್ಟೆಯಲ್ಲಿತ್ತು. ಪಾಕ್ ವಿರುದ್ಧ ಘೋಷಣೆ ಬರಲೇ ಇಲ್ಲ ಎಂದು ಪ್ರಶ್ನೆ. ಅಲಿಪುರಕ್ಕೂ ಇರಾನಿನ ಖಮೇನಿಗೂ ಏನು ಸಂಬಂಧ ಅನ್ನೋದು ಪ್ರಥಮ್ ತಿಳಿದುಕೊಳ್ಬೇಕು. ಅಲ್ಲಿಯ ನಾಯಕ ಸತ್ತಾಗ ನಿಮ್ಮ ಮನಸ್ಸು ಮಿಡಿಯುತ್ತೆ. ಇಲ್ಲಿ ನಮ್ಮ ಯೋಧರು ಸತ್ತಾಗ ಏಕೆ ಮಿಡಿಯುವುದಿಲ್ಲ? ನಟ ಪ್ರಥಮ್ ಹಾಕೊಂಡಿರುವಂತಹದ್ದು. ಪೆಹಲ್ಗಾಮ್ನಲ್ಲಿ ನಮ್ಮವರು ಸತ್ತಾಗ ಕಪ್ಪು ಬಟ್ಟೆಯಲ್ಲಿತ್ತು. ಪೆಹಲ್ಗಾಮ್ನಲ್ಲಿ ಉಗ್ರರು ಅಟ್ಟಹಾಸ ಮೆರೆದು ಭಾರತೀಯರನ್ನ ಕೊಂದಾಗ ಕರ್ನಾಟಕದ 2,000ಕ್ಕೂ ಹೆಚ್ಚು ಮಸೀದಿಗಳಲ್ಲಿ ಶುಕ್ರವಾರ ದಿನ ಪ್ರಾರ್ಥನೆ ನಡೆಯಿತು. ಈ ಯುದ್ಧ ಮಾಡುತ್ತಿರುವ ನಮ್ಮ ವಿರೋಧಿ ಪಾಕಿಸ್ತಾನಿಗಳ ವಿರುದ್ಧ ಪ್ರಾರ್ಥನೆ ನಡೆದಿದ್ದು ಮಸೀದಿಗಳಲ್ಲಿ. ಅದರರ್ಥ ಈ ಭಾರತದಲ್ಲಿ ಬದುಕುವ ಅಷ್ಟೂ ಮನುಷ್ಯರಿಗೂ ಕೂಡ ಅಲ್ಲಿ ನಡೆದಂತಹ ಘಟನೆಯ ಬಗ್ಗೆ ವೇದನೆ ಇದೆ. ಪ್ರತಿಯೊಂದು ವಿಚಾರದಲ್ಲಿ ವಿವಾದಾತ್ಮಕ ಹೇಳಿಕೆ ಕೊಡೋದು, ಚರ್ಚೆಗೆ ಬರೋದು. ಸೊ ಈಗಲೂ ಕೂಡ ಈ ವಿಚಾರವನ್ನು ಮುಂದಿಟ್ಟುಕೊಂಡು ಮತ್ತೆ ಫೇಸ್ಬುಕ್ನಲ್ಲಿ ವಿವಾದಾತ್ಮಕ ಹೇಳಿಕೆ ಕೊಟ್ಟಿದ್ದಾರೆ. ಪೆಹಲ್ಗಾಮ್ನಲ್ಲಿ ನಮ್ಮವರು ಸತ್ತಾಗ ಕಪ್ಪು ಬಟ್ಟೆ ಎಲ್ಲಿತ್ತು? ಪಾಕ್ ವಿರುದ್ಧ ಘೋಷಣೆ ಬರಲೇ ಇಲ್ಲ ಎಂದು ಪ್ರಶ್ನೆ. ನಮ್ಮ ಯೋಧರು ಸತ್ತಾಗ ಈ ಕಾಳಜಿ ಎಲ್ಲಿರುತ್ತೆ? ಸೊ ಪ್ರಥಮ ಪೋಸ್ಟ್ ಈಗ ವೈರಲ್ ಆಗ್ತಾ ಇದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.